ಕಾವೇರಿ ಯಾಕೇನು ಮಾತಾಡ್ತಿಲ್ಲ? ಏನ್ ನಡ್ತಿರ್ಬೋದು ಇವರಿಬ್ರು ಮಧ್ಯೆ? ಕಾವೇರಿ, ನಿದ್ದೆ ಬರ್ತಿದ್ಯಾ? ನಾನು ನಿದ್ದೆ ಕೆಟ್ಟು ತುಂಬಾ ದಿನ ಆಯ್ತು ಸರ್ಸು. ಅಲ್ಲ, ಬಂದಿದ ತಕ್ಷಣ ಮಲ್ಗ್ಬಿಟ್ಟಿಯಲ್ಲ, ಅದಕ್ಕೆ ಕೇಳ್ದೆ. ಪ್ರೀತು ಸಿಕ್ಕಿದ್ನಾ? ಏನ್ ಹೇಳ್ದ? ಜಸ್ಟ್ ಊಟಕ್ಕೆ ಮಾತ್ರ ಕರೆದ್ನಾ ಅಥವಾ? ಊಟದ ಜೊತೆ ಅವನ್ ಮನ್ಸಿನ ಮಾತನ್ನು ಹೇಳಕ್ ಕರ್ದಿದ್ದ. ಜೀವನದಲ್ಲಿ ಇಂಥ ಒಂದ್ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್ಸು. ಅಲ್ಲೇನ್ ನಡೀತು ಕಾವೇರಿ? ಒಂದ್ ಹುಡುಗಿನ ಹುಚ್ಚಂತರ ಪ್ರೀತಿ ಮಾಡಿದ್ರೆ ಅವನ್ ಮನ್ಸಲ್ಲಿ ಅವಳ ಬಗ್ಗೆ ಏನ್ ಭಾವನೆ ಇರತ್ತೆ, ಅದು ಮಾತಾಗಿ ಆಚೆ ಬಂದಾಗ ಹೃದಯನ ಎಷ್ಟು ಹಿಂಡುತ್ತೆ ಅಂತ ಮೊದಲನೇ ಸಲ ನೋಡ್ದೆ ಸರ್ಸು. ನನ್ನ ಜೀವನ ಕಂಟ್ರೋಲ್ ತಪ್ಪೋಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಕ್ಸಿಡೆಂಟ್ ಆಗ್ಬೋದು. ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ ಕಾವೇರಿ, ನಿನ್ಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ಐ ಲವ್ ಯು ಪ್ರೀತು. ಎಲ್ರೂ ಚಿನ್ನಕ್ಕೆ ಆಸೆ ಪಡ್ತಾರೆ ಸರ್ಸು, ಆದ್ರೆ ಆ ದೇವ್ರು ನನ್ಗೆ ಪ್ರೀತಮ್ ಅಂತ ವಜ್ರನ ಕೊಟ್ಟಿದ್ದ. ನನ್ ಮೂರ್ಖತನದಿಂದ ಆ ವಜ್ರನ ನಾನು ಕಳ್ಕೊಂಡ್ಬಿಟ್ಟೆ ಸರ್ಸು. ಪ್ರೀತಮ್ನ ನಾನು ಕಳ್ಕೊಂಡ್ಬಿಟ್ಟೆ. ಕಾವೇರಿ, ಸಮಾಧಾನ ಮಾಡ್ಕೋ. ಇಲ್ಲ ಸರ್ಸು, ಅಷ್ಟು ಸುಲಭವಾಗಿ ನನಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಪ್ರೀತು ನನಗೋಸ್ಕರ ತನ್ನನ್ನು ತಾನು ಎಷ್ಟು ಚೇಂಜ್ ಮಾಡ್ಕೊಂಡಿದ್ದ ಗೊತ್ತಾ? ನನಗೋಸ್ಕರ ಪ್ರತಿ ಹಂತದಲ್ಲೂ ನನ್ನ ಜೊತೆ ನಿಂತಿದ್ದಾನೆ. ಆದ್ರೆ ಆ ಪ್ರೀತಿಗೆ ನಾನು ಕೊಟ್ಟಿದ್ದ ಗಿಫ್ಟ್ ಏನ್ ಗೊತ್ತಾ? ನನ್ನ ಬದುಕಲ್ಲಿ ನೀನಿಲ್ಲ ಅನ್ನೋ ನೋವು. ನೀನೇನ್ ಬೇಕು ಅಂತ ಇದನ್ನೆಲ್ಲ ಮಾಡ್ತಿಲ್ವಲ್ಲ ಕಾವೇರಿ? ಎಲ್ಲದಕ್ಕೂ ಕಾರಣ ಇದೆಯಲ್ಲ. ಆ ಕಾರಣ ನನಗೂ ನಿನಗೂ ಗೊತ್ತು ಸರ್ಸು, ಆದ್ರೆ ಆ ಪ್ರೀತಿ ಹುಚ್ಚನ್ಗೆ ಗೊತ್ತಿಲ್ಲ. ನನ್ನ ಮೈಂಡು ಪ್ರೀತು ಬೇಡ ಬೇಡ ಅಂತಿದ್ರು, ನನ್ನ ಮನಸ್ಸು ಮಾತ್ರ ಅವನೇ ಬೇಕು ಅಂತ ಅಂತಿದೆ. ಆದ್ರೆ ಪರಿಸ್ಥಿತಿ ನಾನು ಅವನಿಗೆ ತಕ್ಕ ಜೋಡಿ ಅಲ್ಲ ಅಂತ ಹೇಳ್ತಾ ಇದೆ. ಎಲ್ಲ ಕಡೆಯಿಂದ ನನ್ನ ನಾನೇ ಬಂಧಿಸ್ಕೊಂಡು ಪ್ರೀತಿಯಿಂದ ದೂರ ಆಗೋದೆ ಸರ್ಸು. ನಿನ್ನ ಬಿಟ್ಟು ನನಗೆ ಬದುಕೋ ಶಕ್ತಿ ಇಲ್ಲ ಅಂತ ಪ್ರೀತಿ ಹೇಳುವಾಗ ನನ್ನ ಕರಡು ಕಿತ್ತು ಬಂದಂಗಾಯ್ತು ಸರ್ಸು. ಆ ದೇವ್ ನನಗೆ ಯಾಕೆ ಈ ತರ ಅಗ್ನಿ ಪರೀಕ್ಷೆ ಹೊಡ್ತಾ ಅಂತ ಅನ್ನಿಸ್ತು. ಕಾವೇರಿ, ಏನ್ ಮಾತಾಡ್ತಿದ್ಯಾ ನೀನು? ಮನ್ಸಿಗನ್ಸೋದನ್ನ ಹೇಳ್ತಿದ್ದೀನಿ ಸರ್ಸು. ನನಗೋಸ್ಕರ ಒಬ್ಬ ಹುಡುಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಆ ರೀತಿ ನೋಡಿದ್ರೆ ಎದೂನು ಅಳ್ತಾನೆ. ಅವನ ಹೆಸರು ಎತ್ಬೇಡ ಸರ್ಸು. ಅವನಿಂದಾನೆ ಇವತ್ತು ಇಷ್ಟೆಲ್ಲ ಜನ ನೋವಲ್ಲಿರೋದು. ಪ್ರೀತು ನನಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದ ದಿನಾನೇ ಆ ಪಾಪಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ಸರ್ಸು. ಅವನು ನನ್ನೊಬ್ಳೆ ಜೀವನನೇ ಹಾಳು ಮಾಡಿಲ್ಲ ಸರ್ಸು, ನನ್ನ ಜೊತೆ ಪ್ರೀತು ಜೀವನನೂ ಹಾಳು ಮಾಡ್ಬಿಟ್ಟ. ಕಾವೇರಿ, ನೀನಿಲ್ದೆ ನಾನು ಹೇಗಿರ್ಲಿ ಅಂತ ಪ್ರೀತು ನನ್ನನ್ನು ಕೇಳುವಾಗ ನಾನು ಅವನಿಗೇನು ಉತ್ತರ ಕೊಡಬೇಕು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ.
ಅಲ್ಲಿ ನಿಜವಾಗ್ಲೂ ಮಾತು ಕಳ್ಕೊಂಡು ಕೂತಿದ್ದು ಪ್ರೀತಮ್ ಅಲ್ಲ ಸರ್ಸು, ನಾನು. ಎಲ್ರೂ ಹೇಳ್ತಾರೆ ಕಾವೇರಿ ನಿರ್ಮಲವಾಗಿ ಹುಟ್ಟಿ ಪ್ರಶಾಂತವಾಗಿ ಹರಿತಾಳೆ ಅಂತ. ಅಂತ ನದಿ ಹೆಸರು ಇಟ್ಕೊಂಡು ನನ್ನ ಜೀವನದಲ್ಲಿ ಪ್ರಳಯನೇ ಆಗೋಯ್ತು ಸರ್ಸು. ಆ ಪ್ರವಾಹದಲ್ಲಿ ಪ್ರೀತಿ ಜೊತೆಗೆ ಈ ಕಾವೇರಿಯನ್ನು ಕೊಚ್ಕೊಂಡು ಹೋಗ್ಬಿಟ್ಲು ಸರ್ಸು. ನಾನು ನನ್ನ ಅಸ್ತಿತ್ವನೇ ಕಳ್ಕೊಂಡ್ಬಿಟ್ಟೆ. I lost everything. I lost everything. ಇಲ್ಲಿ ನೋಡು ಕಾವೇರಿ, ನಿನ್ ಮನ್ಸಿನ ನೋವು ಏನು ಅಂತ ಒಬ್ಳು ಫ್ರೆಂಡ್ ಆಗಿ ನಾನ್ ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ಈ ನೋವಿಗೆ ಗುರುಗಳು ಹೇಳೋ ತರ ಯಾವುದೇ ಪರಿಹಾರ ಇಲ್ಲ. ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳೋದೆ ಪರಿಹಾರ. ನದಿಗಳಿಗೆ ಅಣೆಕಟ್ಟು ಕಟ್ಟಿದಷ್ಟು ಅದ್ರ ಫೋರ್ಸು ಜಾಸ್ತಿ ಆಗುತ್ತೆ. ನೋವುಗಳಿಗೆ ಅಣೆಕಟ್ಟು ಕಟ್ಟಿದಷ್ಟು ಅದು ನಮ್ನ ಮುಗ್ಸುತ್ತೆ. ಕಳ್ದೋಗಿರೋದಕ್ಕೆ ಅಳ್ತಾ ಕೊರಗ್ತಾ ಕುತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಕಾವೇರಿ. ಈಗ ನೀನು ಪ್ರೀತಮಿಂದ ತುಂಬಾ ದೂರ ಹರಿದು ಹೋಗಿದ್ಯಾ. ನಿನ್ನಲ್ಲಿದ್ದ ಆ ಪ್ರೀತಿ ನದಿ ಬೇರೆ ಕಡೆನೆ ಹರ್ಕೊಂಡು ಹೋಗಿದೆ. ಮತ್ತೆ ಹಿಂದೆ ಬರ್ತೀನಂದ್ರೆ ಅದ್ ಯಾವತ್ತೂ ಸಾಧ್ಯ ಇಲ್ಲ ಕಾವೇರಿ. ಲೈಫ್ ಹೇಗ್ ಹೋಗುತ್ತೋ ಹಾಗೆ ನೀನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ನಿಂತಲ್ಲೇ ನಿಂತು ಕೊಳಿಬಾರ್ದು. ನಾಳೆಯಿಂದ ನಿನ್ ಹೊಸ ಬದುಕು ಶುರು ಆಗುತ್ತೆ. ಅದ್ರ ಕಡೆ ಗಮನ ಕೊಟ್ಟು ನಿನ್ ಲೈಫ್ನ ಶುರು ಮಾಡು ಕಾವೇರಿ. ಸರ್ಸು, ನನ್ನಿಂದ ಸಾಧ್ಯನ ಅನ್ನೋ ಪ್ರಶ್ನೆನೆ ನನ್ನ ಬದುಕಲ್ಲಿ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ. ಇಷ್ಟು ದಿನ ಇದಕ್ಕೆಲ್ಲ ನೀನು ಓಕೆ ಅಂದಿದ್ದೆ ತಾನೇ? ಇವಾಗ ಪ್ರೀತಮ್ನ ಮೀಟ್ ಮಾಡಿ ಡಿಸ್ಟರ್ಬ್ ಆಗಿದ್ಯಾ? ಅದಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಕಾವೇರಿ? ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಯು ಬಿ ಸ್ಟ್ರಾಂಗ್ ಅಂಡ್ ಮೂವ್ ಆನ್.